ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಶ್ರೀ ಕೆಂಪಣ್ಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ 2025-26ನೇ ಸಾಲಿನ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಹಂಡಿಗನಾಳ ಗ್ರಾಮದ ಸಮೀಪವಿರುವ KV ಭವನದಲ್ಲಿ 2025-26ನೇ ಸಾಲಿನ 12ನೇ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಂಜವಧೂತ ಮಹಾಸ್ವಾಮೀಜಿ ಹಾಗೂ ವೇದಿಕೆ ಮೇಲಿದ್ದ ಗಣ್ಯರಿಂದ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. 2025-26ನೇ ಸಾಲಿನಲ್ಲಿ ಒಟ್ಟೂರು ಕುಲಬಾಂಧವರ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು SSLC ಮತ್ತು ದ್ವಿತೀಯ PUCಯಲ್ಲಿ 85%ಗಿಂತಲೂ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಹ ಸನ್ಮಾನ ಮಾಡಲಾಯಿತು. ಶ್ರೀ ಕೆಂಪಣ್ಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ 2025-26ನೇ ಸಾಲಿನ ಒಟ್ಟೂರು ಕುಲಬಾಂಧವರ ಮಕ್ಕಳು SSLCಯಲ್ಲಿ 31 ವಿದ್ಯಾರ್ಥಿಗಳಿಗೆ ಹಾಗೂ ಕುಲಬಾಂಧವರ ಹೆಣ್ಣು ಮಕ್ಕಳು 20 ವಿದ್ಯಾರ್ಥಿಗಳಿಗೆ ಹಾಗೂ 2025-26ನೇ ಸಾಲಿನ ಕುಲಬಾಂಧವರು ಮಕ್ಕಳು PUCಯಲ್ಲಿ 35 ವಿದ್ಯಾರ್ಥಿಗಳಿಗೆ ಹಾಗೂ ಹೆಣ್ಣು ಮಕ್ಕಳು PUCಯಲ್ಲಿ 22 ವಿದ್ಯಾರ್ಥಿಗಳಿಗೆ ಹಾಗೂ 2025-26ನೇ ಸಾಲಿನ ಇತರರಾದ 5 ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಹಾರ ಹಾಕಿ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಂಜವಧೂತ ಮಹಾಸ್ವಾಮೀಜಿ ಅವರು ಮಾನವರಾಗಿ ಜನಿಸಿ ಅಥವಾ ಮಾಡುವ ಪುಣ್ಯ ಕೆಲಸ ಸಾಮಾಜಿಕ ಕಾರ್ಯಗಳ ಮೂಲಕ ದೇವರಾಗುತ್ತಾರೆ ಎನ್ನುವುದಕ್ಕೆ ಶ್ರೀ ವೀರಣ್ಣಸ್ವಾಮಿ ಹಾಗೂ ಶ್ರೀ ಕೆಂಪಣ್ಣ ಸ್ವಾಮಿಗಳು ನಮ್ಮ ಮುಂದೆ ಜೀವಂತ ಉದಾಹರಣೆಯಾಗಿದ್ದಾರೆ ಹಾಗೂ ಸಮಾಜದಲ್ಲಿ ಮನುಷ್ಯರಾಗಿ ಹುಟ್ಟಿ ನಂತರ ಅವರು ತಮ್ಮ ಬದುಕಿನ ಉದ್ದಕ್ಕೂ ಮಾಡುವ ಪುಣ್ಯದ ಕೆಲಸ ಕಾರ್ಯಗಳ ಮೂಲಕ ಜನಮಾನಸದಲ್ಲಿ ದೇವರಾಗಿ ಅಜರಾಮರಾದ ಅನೇಕ ಮಂದಿ ಮಹನೀಯರು ಇದ್ದಾರೆ. ಅವರು ಇದ್ದ ಈ ನೆಲದಲ್ಲಿ ಹುಟ್ಟಿದ ನಾವು ಧನ್ಯರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ರವಿ ಬೆಳಶಿವಲೆರವರು ಮುಂದಿನ ದಿನಗಳಲ್ಲಿ ಟ್ರಸ್ಟ್ ವತಿಯಿಂದ ಹೆಚ್ಚಿನ ಸಾಧನೆ ಮಾಡಬೇಕು. ಇಂದು ಪ್ರಶಸ್ತಿ ಪಡೆದವರು ಮತ್ತೆ ಪದವಿಯಲ್ಲೂ ಪ್ರಶಸ್ತಿ ಸ್ವೀಕರಿಸುವಂತಾಗಬೇಕು. ನಮ್ಮ ದೇವಸ್ಥಾನ ಹಂತ ಹಂತವಾಗಿ ಬೆಳೆದು ಬಂದಿದೆ. ವರ್ಷಕ್ಕೆ ಒಂದೊಂದು ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದವಾಗಿ ನಡೆದು ಬರುತ್ತಿದೆ ಹಾಗೂ ವಿದ್ಯಾರ್ಥಿಗಳ ಶ್ರಮಕ್ಕೆ ಹೆಚ್ಚಿನದಾಗಿ ಅವರ ತಂದೆ ತಾಯಿ ಶ್ರಮ ಹೆಚ್ಚಿನದಾಗಿರುತ್ತದೆ ಎಂದು ತಿಳಿಸಿದರು. ಪ್ರತಿಭಾ ಪುರಸ್ಕಾರ ಪಡೆದು ಉದ್ಯೋಗಕ್ಕೆ ಸೇರಿ ಮೊದಲು ವೇತನವನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿದ ಜ್ಯೋತಿಪುರ ಚಿರಾಗ್, ಸಾವುಕನಹಳ್ಳಿ ಲಾವಣ್ಯ, ಮೇಲೂರು ಡಾಕ್ಟರ್ ವರಲಕ್ಷ್ಮಿ, ನವೀನ್ ಗೌಡ, ಮಲ್ಲೇನಹಳ್ಳಿ, ಡಾಕ್ಟರ್ ದಾಮಿನಿ, ಜಂಗಲಹಳ್ಳಿ ಮನುಷ್ಯರವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಕೆಂಪಣ್ಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟಿನ ಅಧ್ಯಕ್ಷ ನಾಗರಾಜು ಎನ್, ಉಪಾಧ್ಯಕ್ಷ ಆರ್ ರವಿ ಬೆಳಶಿವಲೆ, ಖಜಾಂಚಿ ಮುನಿಸ್ವಾಮಿಗೌಡ, ಕಾರ್ಯದರ್ಶಿ ಅಶ್ವತ್ಥಯ್ಯ, ಸದಸ್ಯರಾದ ಶ್ರೀ ಲಕ್ಷ್ಮೀ ವಿದ್ಯಾನಿ ಕೆತನ್ ಶಾಲೆಯ ಸಂಸ್ಥಾಪಕ ಎನ್ ದೇವರಾಜ್, ಗೋರಮಡುಗು ರಾಜಣ್ಣ, ಆನೂರು ವಿಜಯೇಂದ್ರ, ಡಾಕ್ಟರ್ ನವೀನ್, ಸೌಭಾಗ್ಯ, ರಾಜಗೋಪಾಲ್, ಭೂದಾನಿಗಳಾದ ಹಂಡಿಗನಾಳ ರಾಮದಾಸ್ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು. ನಮ್ಮ ಕುಲಬಾಂಧವರು ಬಂದು ದೇವರಿಗೆ ಪೂಜೆ ಸಲ್ಲಿಸಿ ಇಲ್ಲಿ ಬಹಳ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಅನ್ನ ಮಾಡಿ ಕೈಗೊಜ್ಜು ಅಂತ ಮಾಡಿ ಇಲ್ಲಿ ಊಟ ಮಾಡಿ ಹೋಗ್ತಿದ್ರು. ಅಷ್ಟು ತುಂಬ ಸಣ್ಣ ದೇವಸ್ಥಾನ ಈ ವೀರಣ್ಣ ಕೆಂಪಣ್ಣ ಸ್ವಾಮಿ ದೇವಸ್ಥಾನ. ಈ ನಮ್ಮ ದೇವಸ್ಥಾನ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಈ ನಮ್ಮ ದೇವಸ್ಥಾನದ ಪೂರ್ವಿಕರು ಅಂತಲೇ ನಮ್ಮ ದೇವಸ್ಥಾನಕ್ಕೆ ಒಳಪಟ್ಟವರು ಈ ಬೆಂಗಳೂರು ನಿರ್ಮಾತ ಕೆಂಪೇಗೌಡರು ಅಂತ ಏನು ಪ್ರತೀತಿ ದಾಖಲೆಗಳು ಏನು ಹೇಳ್ತಿದ್ದಾವೆ, ಆ ಒಂದು ಸಣ್ಣ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ನಿಮ್ಮೆಲ್ಲರ ಮುಂದೆ ಇಷ್ಟು ದೊಡ್ಡ ದೇವಸ್ಥಾನ, ಪಕ್ಕದಲ್ಲಿ ಕಲ್ಯಾಣ ಮಂಟಪ, ಇಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ ಅಂತಂದರೆ ಈ ಎಲ್ಲ ನಮ್ಮ ಟ್ರಸ್ಟ್ನ ಏನು ಕಾರ್ಯದರ್ಶಿಗಳಿಂದ ಹಿಡಿದು ಸಣ್ಣ ಭಕ್ತಾದಿಗಳವರೆಗೂ ಅಧ್ಯಕ್ಷರವರೆಗೂ ಇಂದಿನ ಅಧ್ಯಕ್ಷರಾದವರು ಅವರದೇ ಆದಂಥ ಕೊಡುಗೆಗಳನ್ನ ಕೊಟ್ಟು ಈ ದೇವಸ್ಥಾನದ ಅಭಿವೃದ್ಧಿ ಮಾಡಿದ್ರು. ಹಾಗೂ ಈ ನಮ್ಮ ದೇವಸ್ಥಾನಕ್ಕೆ ನಮ್ಮ ನಾಗರಾಜಣ್ಣವರು ಕೆಲಸ ಮಾಡಿ ಏನು ವೀರಪ್ಪನ ಕಾರ್ಯಾಚರಣೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ರಿಟೈರ್ಡ್ ಆದಮೇಲೆ ದೇವರು ಬಿಡಲಿಲ್ಲ. ವೀರಣ್ಣ ಕೆಂಪಣ್ಣ ಸ್ವಾಮಿಯವರು ಇಲ್ಲ, ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನು ನಿಮ್ಮ ಸೇವೆ ಇದೆ, ಈ ಸೇವೆ ನೀವು ಮಾಡಲಿಕ್ಕೆ ಇಲ್ಲಿ ಬರಬೇಕು ಅಂತ ಅವರು ಬಂದು ಇಲ್ಲಿ ಈ ಟ್ರಸ್ಟ್ನ ಅಧ್ಯಕ್ಷರಾದ ಮೇಲೆ
ತುಂಬ ದೊಡ್ಡ ಮಟ್ಟಕ್ಕೆ ಇಲ್ಲಿ ಬೆಳವಣಿಗೆಗಳಾಗಿದೆ, ಅಭಿವೃದ್ಧಿ ಆಗಿದೆ. ಆಗಲೇ ನಮ್ಮ ಅಶ್ವತ್ಥಣ್ಣವರು ಹೇಳ್ತಿದ್ರು, ಕೆಲವು ಪೊಲೀಸ್ ಅಧಿಕಾರಿಯಾಗಿ ಏನು ಅವರು ತುಂಬ ಈ ಅವರು ಕಂಡ ಕನಸು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಫಸ್ಟ್ ನಾವು ಏನು ಎಜುಕೇಷನಲ್ಲಿ SSLC PUC ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಇಟ್ಟಿದ್ದಾರೆ, ಅವ್ರನ್ನೆಲ್ಲ ಕರೆದು ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಹುರಿದುಂಬಿಸ್ಬೇಕು ಅಂತ ಅವರೇ ಹಾಕಿದ್ದ ಒಂದು ಇದು ಮಾರ್ಗ. ಆ ದಾರಿಯಲ್ಲಿ ನಾವೆಲ್ಲ ನಡೀತಿದ್ದೀವಿ. ಆದರೆ ಬೇಕಾದಷ್ಟು ಕಡೆ ಪ್ರತಿಭಾ ಪುರಸ್ಕಾರಗಳು ನಡೀತವೆ, ಬೇಕಾದಷ್ಟು ಪ್ರತಿಭಾ ಪುರಸ್ಕಾರಗಳು ನಾವು ಹೋಗಿದ್ದೀವಿ. ಎಲ್ಲ ಕಡೆ ಸ್ಟೂಡೆಂಟ್ಗಳು ಕುಂಡ್ರಿಸಿ ಅವರಿಗೆ ಸನ್ಮಾನ ಮಾಡಿ ಹಾರು ಶಾಲ ಹಾಕಿ ಕಳಿಸೋದನ್ನು ನಾವು ನೋಡಿದ್ದೀವಿ. ಆದರೆ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇನ್ಕ್ಲೂಡಿಂಗ್ ನಾರಾಯಣವರು ಇಲ್ಲ. ಮಕ್ಕಳು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರ ತಾಯಿ ತಂದೆ ಶ್ರಮ ಇದೆ. ನಮ್ಮ ಜನಾಂಗ ನಮ್ಮ ಏನು ವಿದೇಶದಲ್ಲಿರುವಂಥ ನಮ್ಮ ಜನಾಂಗದ ಬಗ್ಗೆ ಕೂಡ ಅವರು ಕಾಳಜಿ ವಹಿಸಿ ದುಬೈಲಿ ಕೂಡ ಕಾರ್ಯಕ್ರಮ ಮಾಡಿ ಅಲ್ಲಿ ಕೂಡ ಬೇರೆಯವರು ಸ್ವಾಮೀಜಿಗಳು ಹೋದ್ರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಆ ಕಡೆ ಈ ಕಡೆ ಸುತ್ತಾಡೋದು ಅಥವಾ ಇದು ಬೇರೆಯವರೆಲ್ಲ ಟೂರ್ ತರ ಮಾಡ್ತಾರೆ. ಸ್ವಾಮೀಜಿಗಳು ಒಂದು ದಿನ ಕೆಲಸ ಮಾಡಲಿಲ್ಲ. ಅಲ್ಲಿ ಯಾರು ನಮ್ಮ ಜನಾಂಗದವರಿದ್ರು ನಮ್ಮವರಿದ್ರು ಅವ್ರನ್ನೆಲ್ಲ ಕೂಡ ಹಾಕಿ ಅಲ್ಲಿ ಕೂಡ ಒಂದಲ್ಲ ಎರಡಲ್ಲ 3 ಗುಂಪಾಗಿತ್ತು. ಅವರನ್ನೆಲ್ಲ ಕರೆದು ಅಲ್ಲಿ ನಮ್ಮ ಜನಾಂಗದವರು ಯಾವುದೇ ಕಾರಣಕ್ಕೂ ಹೊಡೆದಾಡಬಾರ್ದು, ಜಗಳ ಮಾಡ್ಕೋಬಾರ್ದು, ಎಲ್ಲ ಒಟ್ಟಿಗೆ ಇರಬೇಕು ಅಂತ ಸ್ವಾಮೀಜಿಗಳು 3 ದಿನ ದುಬೈಲು ಕೂಡ ನಾವು ಏನು ಈ ತರ ಇಲ್ಲಿ ಬಂದರೂ ಕೂಡ ಇಲ್ಲ ಅಂತಂದ್ರೆ ಎಲ್ಲರೂ ಬೇಡ, ನಮ್ಮ ಸಮಾಜ ಸೇವೆನೇ ನಮ್ಮದು ಏನು ನಮ್ಮ ಗುರಿ. ಸಮಾಜ ಹೃದಯ ಶ್ರೀಮಂತಿಕೆ ಇರುವಂತ ಭಕ್ತರು ವೀರಣ್ಣ ಕೆಂಪಣ್ಣ ಸಿಕ್ಕಿರುವಂಥದ್ದು. ಅದರಿಂದ ನೀವೆಲ್ಲ ಸೇರಿ ಇಲ್ಲೊಂದು ಸುಂದರವಾದ ಶಾಲೆ ಕಟ್ಟಿ ಎಲ್ಲ ವರ್ಗದ ಮತ್ತು ತಳವರ್ಗದ ಮಕ್ಕಳು ಕೂಡ ಇಲ್ಲಿ ಬಂದು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ಕೃಷ್ಟ ವಿದ್ಯಾಭ್ಯಾಸವನ್ನು ಮಾಡುವಂಥ ಶಾಲೆಯನ್ನ ವೀರಣ್ಣ ಕೆಂಪಣ್ಣ ಸೇವಾ ಟ್ರಸ್ಟ್ ಮಾಡಲಿ ಹಾಗೆ ಅಂತೇಳಿ ಆ ಶಕ್ತಿಯನ್ನ ಭಗವಂತ ಅವರಿಗೆ ದಯಪಾಲಿಸಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕೃಷ್ಣಪ್ಪನ ಎಲ್ಲ ಸದಸ್ಯರಿಗೂ ನಾನು ನಿಮ್ಮ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮಾಡುವಂಥ ಆಯಾಮಗಳನ್ನು ಅವರು ಸೃಷ್ಟಿ ಮಾಡಿಕೊಳ್ಳಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳು ಇವತ್ತು 150 ಜನ ಇಲ್ಲಿ 85 ಎಷ್ಟೊತ್ತು ಕೇಳಿದೆ ನಾನು, ಅವರು 85% ಹಾಕಿದ್ದಾರೆ. ಆದರೆ ಇಲ್ಲೆಲ್ಲ ಹೆಚ್ಚು ಕಮ್ಮಿ ಒಂದು 4-5 ಜನ ಬಿಟ್ಟರೆ ಎಲ್ಲ 88, 90, 91, 93, 95, 96 ಈ ರೀತಿ ಪರ್ಸೆಂಟೇಜ್ಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದನ್ನು ನೋಡಿದಾಗ ಬಹಳ ಸಂತೋಷ ಆಗ್ತದೆ, ಹೃದಯ ತುಂಬಿ ಬರ್ತದೆ. ನೀವೆಲ್ಲ ಮಣ್ಣಿನ ಮಕ್ಕಳು, ನಾವೆಲ್ಲ ಕಾಯಕವನ್ನೇ ನಂಬಿ ಬದುಕ್ತಕ್ಕಂಥ ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ನಮಗೆ ನಿಸ್ವಾರ್ಥವಾದ ಭಾವನೆಗಳು, ಹೃದಯ ವೈಶಾಲ್ಯತೆ ಇವೆಲ್ಲ ಹುಟ್ಟಿನಿಂದಲೇ ಬಂದಿದೆ. ವೀರಣ್ಣ ಕೆಂಪಣ್ಣ ಯಾರು ಹಾಗೆ ಅಂತ ಹೇಳಿದ್ರೆ ಸಾಂಸ್ಕೃತಿಕ ನಾಯಕರು. ಅವರನ್ನು ನಂಬಿದವರಿಗಾಗಿ ಅವರದೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಆ ನೆಲದ ಪರವಾಗಿ, ಆ ನನ್ನಂತ ದಮನಿತರ ಪರವಾಗಿ, ಧ್ವನಿಯಿಲ್ಲದವರ ಪರವಾಗಿ ನಿಂತವರು ಯಾರು ಹಾಗೆ ಅಂತ ಹೇಳಿದ್ರೆ ವೀರಣ್ಣ ಕೆಂಪಣ್ಣ ಅವರೇ ದೇವರಾಗಿರುವಂಥದ್ದು. ನೋಡಿ, ಮನುಷ್ಯ ತಾನು ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಯೋಚನೆ ಮಾಡಿದ್ರೆ, ಒಳ್ಳೆ ಚಿಂತನೆಗಳನ್ನ ಮಾಡಿದ್ರೆ ತಾನೇ ಹೇಗೆ ದೇವರಾಗ್ತಾನೆ ಅನ್ನೋದಕ್ಕೆ ನಮಗೆ ಜೀವಂತ ನಿದರ್ಶನ ವೀರಣ್ಣ ಮತ್ತು ಕೆಂಪಣ್ಣ. ಮತ್ತು ಕೆಂಪೇಗೌಡರು ಕೂಡ ಕೆಂಪೇಗೌಡರು ಇಲ್ಲಿಗೆ ನಡ್ಕೊಳ್ಳುವಂಥದ್ದು ಅಂತ ವೀರಣ್ಣ ಕೆಂಪಣ್ಣನೇ ಅವ್ರಿಗೂ ಕೂಡ ಮನೆ ದೇವರಾಗಿದ್ರು. ಆ ಕೆಂಪಣ್ಣನೇ ಕೆಂಪೇಗೌಡರು ದೇವರ ಹೆಸರೇ ಮನಸ್ಸುನಾಡಿನಿಂದ ಎಲ್ಲ ಬಂದಂಥವ್ರು. ಅಂದ್ರೆ ಈಗಲೂ ಕೂಡ ಮನಸ್ಸುನಾಡಿದೆ ಚೆನ್ನೈ ಸುತ್ತಮುತ್ತ ಹಾಗೆ ಅಂತ ಹೇಳಿ ನಾಗರಾಜಣ್ಣ ಹೇಳ್ತಾರೆ. ಅಂದ್ರೆ ಒಂದು ಧೀರೋದಾತ್ತವಾದ ಮನಸ್ಥಿತಿ. ಒಬ್ಬ ದೊಡ್ಡ ಮಹಾರಾಜರನ್ನೇ ಎದುರಾಡಿಕೊಂಡು ಒಬ್ಬ ಹೆಣ್ಣು ಮಗಳಿಗಾಗಿ ಎಂತ ಹೋರಾಟವನ್ನು ಕೂಡ ಮಾಡ್ತೇವೆ ನಾವು. ಸ್ವಾಭಿಮಾನವನ್ನ, ನಮ್ಮ ತನವನ್ನು ನಾವು ಬಿಟ್ಕೊಡೋದಿಲ್ಲ ಹಾಗೆ ಅಂತೇಳಿ ತೋರಿಸ್ಕೊಂಡವ್ರು ಯಾರು ಹಾಗೆ ಅಂತ ಹೇಳಿದ್ರೆ ಅದು ಕೆಂಪೇಗೌಡರು. ಮೊದಲು ನೀವು ತಂದೆ ತಾಯಿಗಳನ್ನು ಪ್ರೀತಿಸುವಂಥವ್ರು ಆಗಬೇಕು. ಇವತ್ತೇನಾಗ್ತಾ ಇದೆ, ಸಮಾಜ ಯಾಂತ್ರಿಕವಾಗ್ತಾ ಇದೆ, ಇವೆಲ್ಲ ಯಂತ್ರಮಾನವರಾಗ್ತಾ ಇದ್ದಾರೆ. ನೀವು ಕೇವಲ ದುಡ್ಡಿಲಿಕ್ಕಷ್ಟೇ ನಾವು ವಿದ್ಯಾಭ್ಯಾಸ ಮಾಡಬೇಕು, ಕಲಿಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇದ್ದೀರ. ಅದು ತಪ್ಪು.
ಅದು ಇವತ್ತು ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ತದೆ ನಿಜ. ಆದರೆ ಆ ಕೆಲಸ ಹೋದ್ರೆ ಅವರಷ್ಟು ಡಿಪ್ರೆಷನ್, ಹತಾಶೆಗೆ ಹೋಗುವಂಥವ್ರು ಯಾರೂ ಇಲ್ಲ. ಬದುಕನ್ನು ಕಲಿಸ್ಬೇಕಾಗ್ತದೆ ತಂದೆ ತಾಯಿಗಳು. ನಿಮ್ಮನ್ನು ಪ್ರೀತಿಸುವಂಥ ಗುಣವನ್ನು ಹೇಳ್ಕೊಡ್ಬೇಕಾಗ್ತದೆ. ನಿಮ್ಮ ನೋವು ದುಃಖಗಳು ಅವರಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಆ ತಂದೆ ತಾಯಿಗಳ ಬೆಲೆನೇ ಇವತ್ತು ಗೊತ್ತಿಲ್ಲ, ಸಮಾಜದ ಬೆಲೆ ಗೊತ್ತಿಲ್ಲ. ಅದೆಲ್ಲವನ್ನು ಅರ್ಥ ಮಾಡಿಸ್ಬೇಕು ಹಾಗೆ ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ವಿಧಾನಸೌಧದ ಮುಂದೆ ಅವ್ರ ಪುತ್ಥಳಿ ಮಾಡಬೇಕು ಹಾಗೆ ಅಂತೇಳಿ ಅದನ್ನು ಮಾಡಿದ್ದಾರೆ. ಹಾಗೆ ಪಠ್ಯ ಬೇಕು. ಇವತ್ತು ಯಾರ ಚರಿತ್ರೆ ನೀವು ಓದ್ತಾ ಇದ್ದೀರಿ, ಬರೀ ಸೈನ್ಸು ಮ್ಯಾಥ್ಸು ನಿಮಗೆ ನೆಮ್ಮದಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅನ್ನ ಕೊಡ್ಬೋದು ಅಷ್ಟೇ, ಅದು ಆದರೆ ನೆಮ್ಮದಿ ಬೇಕಲ್ಲ. ಅದಕ್ಕೆ ಈ ಥರದ ಬಹಳ ದೊಡ್ಡ ಸಾಧಕರ ಪಠ್ಯವನ್ನು ನೀವು ಇಡಬೇಕು. KGಯಿಂದ PGವರೆಗೂ ಕೆಂಪೇಗೌಡರ ಪಠ್ಯವನ್ನು ನೀವು ಇಡಬೇಕು ಹಾಗೆ ಅಂತ ಕೇಳಿದ್ದೇವೆ. ಈ ಥರದ ಬೇಕಾದಷ್ಟು ಮೆಟ್ರೋಗೆ ಇಡೀ ನಾಡನ್ನು ಕಟ್ಟಿದವರು ಕೆಂಪೇಗೌಡರು. ಬೆಂಗಳೂರಿನಷ್ಟೇ ಕಟ್ಟಿದ್ರು ಅಂತ ನೀವು ತಿಳ್ಕೊಂಡಿದ್ವಿ, ತಪ್ಪು. ಅವರ ಆಳ್ವಿಕೆ ಕೃಷ್ಣಗಿರಿವರೆಗೂ, ಚಿತ್ತೂರುವರೆಗೂ, ಈ ಕಡೆ ಕೇರಳದ ಬಾರ್ಡರ್ವರೆಗೂ, ನಮ್ಮ ಕಡೆ ಆ ಕಡೆದ ಆಂಧ್ರ ಬಾರ್ಡರ್ವರೆಗೂ ಅವರ ಆಳ್ವಿಕೆ ಇತ್ತು. ಅವರು ಸಾಮಂತರಾಗಿ ಕೇವಲ 13 ವರ್ಷ ಮಾತ್ರ ಆಳ್ವಿಕೆ ಮಾಡಿದರು. ಅದಾದ್ಮೇಲೆ ಗೌಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅವರ ಜೀವಿತಾವಧಿ ಕೂಡ ಮಹಾರಾಜರಾಗಿದ್ದರು, ಅವರು ಸಾಮಂತರಾಜರಲ್ಲ. ಹಾಗಾಗಿ ನೀವು ಅಂತ ಮಹನೀಯರನ್ನ ಉದಾಹರಣೆ ಆಗಿಟ್ಕೊಂಡು ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಬೇಕಾದಂತ ಬಹಳ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡುವಂತ ಸಾಧಕರಾಗಬೇಕು. ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೆ ಪ್ರೀತಿಯನ್ನು ಕೊಡುವಂತ, ಗೌರವವನ್ನು ಕೊಡುವಂತ ಮಕ್ಕಳಾಗಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ